ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಬಿಗ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ ಬನ್ನಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಂತ ಕೇಳೋದಾದರೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ಮಾರ್ಟ್ ಕಾರ್ಡನ್ನು ಕೂಡ ಇವಾಗ ಮಾಡಿದ್ದಾರೆ. ಅದರ ಹೆಸರು ಬಂದುಬಿಟ್ಟು ಪಿಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು. ಪಿಂಕ್ ಕಾರ್ಡ್ ಅಂತೂ ಯಾವಾಗ ಹೇಳಿದರು ಎಲ್ಲರಿಗೂ ಏನೋ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ಅದನ್ನು ಬಿಡುಗಡೆ ಮಾಡಿರಲಿಲ್ಲ. ಬಟ್ ಇವಾಗ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಯಾವಾಗದು ಡೇಟ್ ಅಂತ ಕೇಳಿದ್ರೆ, ಹಾಗೆಯೇ ಅದರಿಂದ ಏನೆಲ್ಲ ಪಿಂಕ್ ಕಾರ್ಡಿಂದ ಏನೆಲ್ಲ ಪ್ರಯೋಜನ ಇದೆ, ಅದರಲ್ಲಿ ಏನೆಲ್ಲ ಇದೆ ಅಂತ ತಿಳಿಸ್ತೀನಿ. ಸೊ ಹಂಗಾಗಿ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗುತ್ತೆ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ವಿಡಿಯೋನ ಕೊನೆ ತನಕ ನೋಡಿದ್ರೆ ಖಂಡಿತ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ತುಂಬಾ ಯೂಸ್ಫುಲ್ ಅಂತ ಕಾರ್ಡ್ ಇದೆ. ಈ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ನಿಮಗೆ ಸಿಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆದಂಥ ಒಂದು ಕಾರ್ಡ್ ಇದೆ ಪಿಂಕ್ ಕಾರ್ಡ್. ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇಂಥ ಅಪ್ಡೇಟ್ಸ್ಗಳನ್ನ ನಿಮಗೆ ತರ್ತೀನಿಯಪ್ಪ ಅಂತಂದರೆ ನೀವೇನು ಮಾಡಬೇಕು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದರು, ಏನಪ್ಪ ಅಂತಂದರೆ ಪಿಂಕ್ ಕಾರ್ಡನ್ನು ನಾವು ಬಿಡುಗಡೆಯನ್ನು ಮಾಡ್ತೀವಿ ಅಂತ ಆವಾಗಿಂದ ಹೇಳ್ತಾಯಿದ್ರು. ಬಟ್ ಅದು ಇಲ್ಲಿವರೆಗೂ ಒಂದು ಬಿಡುಗಡೆಯನ್ನು ಮಾಡಿರಲಿಲ್ಲ, ಆದೇಶವನ್ನು ಕೂಡ ಹೊರಡಿಸಿರಲಿಲ್ಲ. ಸೊ ಇವಾಗ ಪಿಂಕ್ ಕಾರ್ಡ್ಗೋಸ್ಕರ ನಾವು ಏನಪ್ಪ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಬಿಡ್ತಾರಪ್ಪ ಅಂತ ಕೇಳೋದಾದರೆ, ಇವಾಗ ಜನವರಿಯಿಂದ ಇದು ಪಿಂಕ್ ಕಾರ್ಡನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ನಿಮಗೆ ತಿಳಿಸ್ತಾ ಇದೆ. ಸೊ ಓಕೆ, ಗೊತ್ತಾಯ್ತಲ್ವ? ಹಾಗಾದರೆ ಇದರಲ್ಲಿ ಏನೇನಿದೆ ಇದೆ ಅಂತ ತಿಳ್ಕೊಬೇಕಪ್ಪ ಅಂತಂದರೆ ನೋಡಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಆಲ್ರೆಡಿ 4ನೇ ಕಂತು ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ. ಬಟ್ ಇನ್ನೂ ಕೆಲವರಿಗೆ ಜಮಾ ಆಗಿಲ್ಲ. ಅವರಿಗೆ ಗೊತ್ತು ಕೂಡ ಆಗಿರಲಿಲ್ಲ ನಮಗೆ ಮೆಸೇಜ್ ಬಂದಿದೆ ಇಲ್ವಾ, ಅಥವಾ ಚೆಕ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ನೀವು ಏನು ಮಾಡ್ತಾಯಿದ್ರಿ, ಬ್ಯಾಂಕಿಗೆ ಹೋಗ್ತಾಯಿದ್ರಲ್ವ, ನಮ್ಮ ದುಡ್ಡು ಬಂದಿದೆ ಇಲ್ಲ ಅಂತ ಹೇಗೆ ಅಂತ ನಿಮ್ಗೆ ಗೊತ್ತಾಗ್ತಿರಲಿಲ್ಲ. ಮೆಸೇಜ್ ಕೂಡ ಬಂದಿರಲಿಲ್ಲ. ಹಾಗಾಗಿ ನೀವು ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಇನ್ಮೇಲೆ ಅದರ ಅವಶ್ಯಕತೆ ಇಲ್ಲ ನಿಮಗೆ. ಅದೆಲ್ಲ ನಿಮಗೆ ಸ್ಮಾರ್ಟ್ ಕಾರ್ಡಲ್ಲೇ ನಿಮಗೆ ತೋರಿಸುತ್ತೆ ಅಂತ ಸರ್ಕಾರ ನಿಮಗೆ ತಿಳಿಸ್ತಾ ಇದೆ. ನೀವೆಲ್ಲ ದುಡ್ಡಿನ ಸ್ಟೇಟಸ್ ಎಲ್ಲ ನೀವು ಪಿಂಕ್ ಕಾರ್ಡಲ್ಲೇ ಚೆಕ್ ಮಾಡ್ಕೊಳ್ಬೋದು. ಈ ಹಣ ಪಡೆಯಲು ಪಿಂಕ್ ಕಾರ್ಡ್ ಬೇಕೇ ಬೇಕಂತ ಕೇಳೋದಾದರೆ, ಹೌದು, ಖಂಡಿತವಾಗಿ ನಿಮಗೆ ಹಣ ಪಡೆಯಲು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಪಡಿಬೇಕಪ್ಪ ಅಂತ ನಿಮಗೆ ಬೇಕೇ ಬೇಕಾಗುತ್ತೆ. ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಗೊಳ್ಳುವ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ನೀಡೋದಾಗಿ ಸರ್ಕಾರ ಘೋಷಿಸಿತ್ತು. ಆದರೆ ಈವರೆಗೆ ಸರ್ಕಾರ ಯಾವುದೇ ಫಲಾನುಭವಿ ಪಿಂಕ್ ಸ್ಮಾರ್ಟ್ ಕಾರ್ಡನ್ನು ವಿತರಿಸಿರಲಿಲ್ಲ. ಪ್ರಸ್ತುತ ರಾಜ್ಯ ಸರ್ಕಾರ ಪಿಂಕ್ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆ ಆಹಾರ ಮಹಿಳೆಯರು ಈ ಪಿಂಕ್ ಸ್ಮಾರ್ಟ್ ಕಾರ್ಡನ್ನು ಮೂಲಕ ಸುಲಭವಾಗಿ ಖಾತೆಯ ಹಣ ಬಂದಿದೆಯಾ ಅಥವಾ ಇಲ್ಲವ ಎಂಬುದನ್ನು ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಅಂತ ಸರ್ಕಾರ ನಿಮಗೆ ತಿಳಿಸ್ತಾ ಇದೆ. ಪಿಂಕ್ ಸ್ಮಾರ್ಟ್ ಕಾರ್ಡ್ನಲ್ಲಿ ಏನೆಲ್ಲ ಇದೆ ಅಂತ ಕೇಳೋದಾದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ನೀಡುವುದಾಗಿ ಸಿದ್ದರಾಮಯ್ಯ ಸರ್ ಹಾಗೂ DK ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನೇನಿದೆಯಪ್ಪ ಅಂತ ಕೇಳೋದಾದರೆ, ನಿಮ್ಮದೆಲ್ಲ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಹಾಗೆಯೇ ಅದರ ಆ ಕಾರ್ಡ್ ಮೇಲೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋಸ್ ಇರುತ್ತೆ ಅಂತ ಸರ್ಕಾರ ನಿಮಗೆ ಹೇಳ್ತಾ ಇದೆ. ಹಾಗೆ 2,000 ರೂಪಾಯಿ ಎಂದು ಸ್ಮಾರ್ಟ್ ಕಾರ್ಡ್ನಲ್ಲಿ ನಿಮಗೆ ಅದರಲ್ಲೇ ತೋರಿಸುತ್ತೆ. 2,000 ರೂಪಾಯಿ ಬಂದರೆ ಓಕೆನಾ. ಆ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ. ಆ ಸ್ಕ್ಯಾನ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ನೀವು ತಿಳ್ಕೊಬೋದು ದುಡ್ಡು ಬಂದಿದೆ ಇಲ್ಲ ಅಂತ. ಆರಾಮಾಗಿ ಈಸಿಯಾಗಿ ನೀವು ತಿಳ್ಕೊಬೋದು ಅಂತ ಸರ್ಕಾರ ನಿಮಗೆ ತಿಳಿಸ್ತಿದೆ. ಓಕೆನಾ. ಕ್ಯೂ ಆರ್ ಕೋಡಿಂದ ನೀವು ಇವಾಗ ನಾವು ಫೋನ್ಪೇ ಗೂಗಲ್ ಪೇನಿಂದ ಯಾವ ರೀತಿ ಚೆಕ್ ಮಾಡ್ಕೊತೀವೋ ಅದೇ ರೀತಿ ಕ್ಯೂ ಆರ್ ಕೋಡ್ ಇರುತ್ತೆ. ಆ ಕ್ಯೂ ಆರ್ ಕೋಡಿಂದ ನೀವು ನಿಮ್ಮ ದುಡ್ಡನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ತುಂಬಾ ಈಸಿಯಾದಂಥ ಒಂದು ಸ್ಮಾರ್ಟ್ ಕಾರ್ಡನ್ನು ತೊಗೊಂಡು ಬಂದಿದ್ದಾರೆ. ಇದು ಜನವರಿಯಿಂದ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾಯಿದ್ದೀನಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, 1ನೇ ಕಂತಿನ ಮತ್ತು ಇನ್ನು 2ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, 3ನೇ ಕಂತಿನ ಹಣ ಬಂದಿದೆ, ಬಂದವ್ರಿಗೆ ತುಂಬಾ ಗುಡ್ ನ್ಯೂಸ್. ಬಂದಿಲ್ಲಪ್ಪ ಅಂತಂದರೆ ನೀವೇನು ವರಿ ಮಾಡ್ಕೋಬೇಡಿ. ಅದಾಲತ್ ಯೋಜನೆ ನಡೆಸಿದ್ದಾರೆ. ಅಂಗನವಾಡಿ ಆಶಾಕರ್ತರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮನೆಗೆ ಬಂದು ನಿಮ್ಮದು ಏನೆಲ್ಲ ಸಮಸ್ಯೆ ಇರುತ್ತೋ ಅದನ್ನು ಪರಿಹರಿಸಿ ನಿಮಗೆ ದುಡ್ಡು ಬರಲಿಕ್ಕೆ ಸಹಾಯವನ್ನು ಮಾಡಲೇಬೇಕು ಅಂತ ಸರ್ಕಾರ ಅವರಿಗೆ ಆದೇಶಿಸಿದೆ. ಸೊ ಹಂಗಾಗಿ ಅವರು ನಿಮ್ಮ ಕೆಲಸನ ಅವರು ಖಂಡಿತ ಮಾಡೇ ಮಾಡ್ತಾರೆ. ಏನೇ ನಿಮ್ಮದು ಸಮಸ್ಯೆ ಇದ್ದರೂ ಕೂಡ ಡಿಸೆಂಬರ್ 31ನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇಷ್ಟೇ ಆಗಿತ್ತು ಇವತ್ತಿನ ಅಪ್ಡೇಟು ಪಿಂಕ್ ಕಾರ್ಡ್ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಇಲ್ಲಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಚಾನಲ್ ಕಡೆಯಿಂದ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.